ನೆಲದ ಮರೆಯ ನಿಧಾನದಂತೆ, ಶಿಲೆಯ ಮರೆಯ ಹೇಮದಂತೆ, ಫಲದ ಮರೆಯ ರುಚಿಯಂತೆ, ತಿಲದ ಮರೆಯ ತೈಲದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನ ಮಲ್ಲಿಕಾರ್ಜುನ ದೇವರ ನಿಲವನು ಯಾರೂ ಅರಿಯಬಾರದು. ಶ್ರೀ ಗುರು ಅಕ್ಕ ಮಹಾದೇವಿಯವರ ವಚನ. ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನ ದೇವರು ನೆಲದ ಮರೆಯ ನಿಧಾನವಾಗಿ ಇದ್ದಾನೆ ಎಂದರೆ ಅವ್ಯಕ್ತ, ಫಲದ ಮರೆಯ ರುಚಿಯಾಗಿ ಇದ್ದಾನೆ, ಹಣ್ಣಿನಲ್ಲಿ ಸವಿಯಾಗಿ ಮಾಧುರ್ಯವಾಗಿ ಅವ್ಯಕ್ತವಾಗಿ ಇದ್ದಾನೆ, ತಿಲದ ಮರೆಯ ತೈಲದಂತೆ ಎಳ್ಳಿನಲ್ಲಿ ಎಣ್ಣೆಯಾಗಿ ಅವ್ಯಕ್ತವಾಗಿ ಇದ್ದಾನೆ, ಶಿಲೆಯ ಮರೆಯ ಹೇಮದಂತೆ ಕಲ್ಲಿನಲ್ಲಿ ಬಂಗಾರವಾಗಿ ಅವ್ಯಕ್ತವಾಗಿ ಇದ್ದಾನೆ. ಚನ್ನಮಲ್ಲಿಕಾರ್ಜುನ ದೇವರ ನಿಲವನ್ನು ಯಾರೂ ಅರಿಯಬಾರದು ಎಂದರೆ ಸಾಮಾನ್ಯರು ಚನ್ನಮಲ್ಲಿಕಾರ್ಜುನ ದೇವರನ್ನು ತಿಳಿಯಬಾರದು ಎಂದು ಅರ್ಥವಲ್ಲ. ಸಾಮಾನ್ಯರ ಬದುಕಿನ ಉದಾಹರಣೆಯನ್ನೇ ಕೊಡುವುದರ ಮೂಲಕ ಕಲ್ಲಿನಲ್ಲಿ ಚಿನ್ನವಿದ್ದರೂ ಶೋಧನೆ ಮಾಡಿದಾಗ ವ್ಯಕ್ತವಾಗುತ್ತದೆ. ನೆಲದಲ್ಲಿ ಸಂಪತ್ತಿದ್ದರೂ ನೆಲದ ಸಂಪತ್ತನ್ನು ತಿಳಿದವರು ಪಡೆದುಕೊಳ್ಳುತ್ತಾರೆ. ಹಣ್ಣಿನಲ್ಲಿ ಸವಿಯಿದ್ದರೂ ಹಣ್ಣನ್ನು ಸವಿದವರು ಆ ಹಣ್ಣಿನ ರುಚಿಯನ್ನು ಬಲ್ಲರು. ಹಾಗೆ ಭಾವದ ಮರೆಯ ಬ್ರಹ್ಮವಾಗಿರುವ ಚನ್ನಮಲ್ಲಿಕಾರ್ಜುನ ದೇವರು ಯಾರು ಸಾಧನೆಯನ್ನು ಮಾಡುವ ಮನಸ್ಸುಳ್ಳವರು ಆಗಿರುತ್ತಾರೆ ಅಂಥವರಿಗೆ ಚನ್ನಮಲ್ಲಿಕಾರ್ಜುನನು ಗೋಚರನಾಗುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇತರರಿಗೂ ಕಳಿಸಿ. 6187922270